ಎಲ್ರಿಗೂ ನಮಸ್ಕಾರ. ಹಾಸ್ಯಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯ ಮೀನಾ ಹೊರಗಡೆ ತಬ್ಕೊಂಡು ಮಾತಾಡ್ತಾ ನಿಂತಿರೋದನ್ನ ಲಕ್ಕಿ ನೋಡ್ತಾರೆ. ಸೂರ್ಯ ಏನೋ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಜೋರಾಗಿ. ಸೂರ್ಯ ಎದುರುಕೋತಾ ಲಕ್ಕಿ ಹತ್ರ ಬರ್ತಾನೆ. ನಿಮ್ಮನ್ನೇ ಕಣೋ ಕೇಳ್ತಿರೋದು, ಏನು ನಡೆಸ್ತಿದ್ದೀರಾ ಇಲ್ಲಿ ಅಂತ ಲಕ್ಕಿ ಕೇಳ್ತಾರೆ. ಏನಿಲ್ಲ ಲಕ್ಕಿ, ನನ್ನ ಮೇಲೆ ಪ್ರೀತಿ ಜಾಸ್ತಿಯಾಗಿ ನನ್ನ ಹುಡ್ಕೊಂಡು ಬಂದ್ರ ಅಂತ ಕೇಳ್ತಾನೆ ಸೂರ್ಯ. ನೀನು ನಮ್ಮನೆ ವಂಶೋದ್ಧಾರಕ ನೋಡು, ಅದಕ್ಕೆ ಇಲ್ಲಿಗೆ ಹುಡ್ಕೊಂಡು ಬಂದಿದ್ದೀನಿ ನಿನ್ನನ್ನು. ಮೀನಾ, ಏನೇ ಮಾಡ್ತಿದ್ಯಾ ಇಲ್ಲಿ ನೀನು? ಮದುವೆ ಆಗಿರೋ ಹುಡುಗನ ಜೊತೆಗೆ ಹೀಗೆ ಒಬ್ಬಳೇ ಮಾತಾಡ್ತಾ ನಿಂತಿದೆಯಲ್ಲ, ಅದೆಲ್ಲ ತಪ್ಪು ಅಂತ ಗೊತ್ತಿಲ್ವೇನೆ? ನಾಚಿಕೆ ಆಗಲ್ವಾ ನಿನಗೆ? ಅವರಾಗಂತಿರೋವಾಗ ಸೂರ್ಯ, ಲಕ್ಕಿ ಅವಸರದಲ್ಲಿ ಏನೇನೋ ಹೇಳ್ಬಿಡಿ, ನಾವು ಯಾವ ತಪ್ಪು ಮಾಡಿಲ್ಲ ಅಂತಾನೆ. ಏನೂ ಇಲ್ಲ ಅಂತಿದೀಯಾ? ನಾನೇ ನೋಡಿದ್ನಲ್ಲ, ಮನೆಯವ್ರಿಗೆ ಗೊತ್ತಿಲ್ದಿರೋ ಹಾಗೆ ಹೊರಗಡೆ ಬಂದು ಇದನ್ನ ಬೇರೆ ನಡೆಸ್ತಿದ್ದೀರಾ? ಅಯ್ಯೋ ಲಕ್ಕಿ, ನಾನು ಹೇಳೋದನ್ನ ಕೇಳು, ಇಲ್ಲೇ ನಡೀತಾ ಇತ್ತು ಗೊತ್ತಾ ಅಂತ ಸೂರ್ಯ ಹೇಳ್ತಿರೋವಾಗ ಏನ್ರಿ ಅಂತ ಜೋರ ಕೂಗ್ತಾಳೆ ಮೀನಾ. ಲಕ್ಕಿ ಮೀನಾ ಕಡೆ ತಿರುಗಿ ನೋಡ್ತಾಳೆ. ಮೀನಾ ಏನೇ ಹೇಳ್ಬೇಡಿ ಅನ್ನೋ ಥರ ಕತ್ತಾಡಿಸ್ತಾಳೆ. ಅದನ್ನು ನೋಡಿದ ಲಕ್ಕಿ ಸೂರ್ಯನ ಬಗ್ಗಿಸ್ಕೊಂಡು ಬೆನ್ ಮೇಲೆ ಗುದ್ದುತ್ತಾರೆ. ಏನೋ ನಿನ್ನ ಬುದ್ಧಿ ಎಲ್ಲೋ ಹೋಯ್ತು? ನಿನ್ಗಿಂತ ದೊಡ್ಡವನು ಈ ಮನೆಯಲ್ಲಿ ಇದ್ದಾನೆ, ಅವನಿಗೆ ಇನ್ನೂ ಮದುವೆ ಆಗಿಲ್ಲ, ಅದಕ್ಕೂ ಮುಂಚೆ ನಿನಗೆ ಮದುವೆ ಆಗಬೇಕು ಅನ್ನೋ ಆಸೆ ಬಂದ್ಬಿಡ್ತಾ? ಲಕ್ಕಿ ಹಾಗಂತಿರೋವಾಗ ಇಲ್ಲ ಲಕ್ಕಿ ಅಂತಾನೆ ಸೂರ್ಯ. ಅದು ಎಷ್ಟು ಧೈರ್ಯ ನಿನಗೆ ಮದುವೆ ಆಗದಿರೋ ಹುಡುಗಿನ ಹೊರಗಡೆ ಕರ್ಕೊಂಡು ಬಂದು ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಅಯ್ಯಯ್ಯೋ ಲಕ್ಕಿ, ಅದೆಲ್ಲ ಏನೂ ಇಲ್ಲ, ನಿಮ್ಮ ಪಾಡಿಗೆ ನೀವು ಏನೇನೋ ಕತೆ ಕಟ್ಟಿ ಹೇಳ್ತಿರ್ಬೇಡಿ. ನೀನು ನನ್ನನ್ನು ನಂಬ್ತೀಯಲ್ವ ಲಕ್ಕಿ, ನನ್ನನ್ನು ನಂಬು ಲಕ್ಕಿ ಅಂತಾನೆ ಸೂರ್ಯ. ನಿನ್ನನ್ನು ನಾನು ನಂಬ್ತೀನಿ, ಆದರೆ ಈ ವಿಷಯದಲ್ಲಿ ಎಂಥ ಗಂಡಸ್ರೂ ನಂಬೋಕ್ಕಾಗಲ್ಲ. ಯಾಕೋ ಈ ರೀತಿ ಮಾಡ್ತಿದ್ಯಾ? ನಿಮ್ಮ ಅಪ್ಪನ ನಾನೇ ಬೆಳೆಸ್ದೆ. ಹೆಣ್ಮಕ್ಳೇನಾದರೂ ಎದುರಿಗೆ ಬಂದರೆ ಅವನು ತಲೆ ಎತ್ತಿ ನೋಡೋಲ್ಲ, ಅವನ ಪಾಡ್ಗೆ ಅವನು ತಲೆ ಬಗ್ಗಿಸ್ಕೊಂಡು ಹೋಗ್ತಾನೆ ಇರ್ತಾನೆ. ಅಂಥವನಿಗೆ ಮಗನಾಗಿ ಹುಟ್ಟಿರೋ ನೀನು ಈ ಥರ ಮಾಡ್ತಿದ್ದೀಯಲ್ಲ ಅಂತಾರೆ ಲಕ್ಕಿ. ಆಗ ಸೂರ್ಯ, ಲಕ್ಕಿ ನೀನು ನೋಡ್ತಿರೋದೇ ಬೇರೆ, ಅರ್ಥ ಮಾಡ್ಕೊಂಡಿರೋದೇ ಬೇರೆ, ಸತ್ಯನೇ ಬೇರೆ ಲಕ್ಕಿ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಏನೋ ಅದು ಬೇರೆ, ಊರಿಂದ ಬಂದಮೇಲೆ ನೀನು ತುಂಬಾ ಕೆಟ್ಟೋಗಿದೀಯಾ, ಈ ಥರ ಎಲ್ಲ ಮಾಡಿ ನಿಮ್ಮ ಅಪ್ಪನಿಗೆ ಕೆಟ್ಟ ಹೆಸರು ತರ್ತಿದೆಯಲ್ಲೋ ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಅಯ್ಯೋ ಲಕ್ಕಿ, ನಾನು ಯಾವ ಕೆಟ್ಟ ಹೆಸರು ತರ್ತಿಲ್ಲ, ಸ್ವಲ್ಪ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ ಅಂತ ಸೂರ್ಯ ಹೇಳ್ತಿರೋವಾಗ ಮೀನಾ ಏನು ಹೇಳ್ಬೇಡಿ ಅಂತ ಕತ್ತಾಡಿಸ್ತಾಳೆ. ಅದನ್ನ ಲಕ್ಕಿ ನೋಡಿ, ಏನೋ ನೀನೇನೋ ಹೇಳಕ್ ಬರ್ತಿದ್ಯಾ, ಅವಳು ಹೇಳೋದು ಬೇಡ ಸುಮ್ಮನಿರು ಅಂತ ಸನ್ನೆ ಮಾಡ್ತಿದ್ದಾಳೆ. ಗಂಡ ಹೆಂಡ್ತಿ ಥರ ನಡ್ಕೋತಿದ್ದೀರಲ್ರೋ, ಏನ್ರೋ ಇದೆಲ್ಲ, ಇಬ್ರು ಸೇರಿ ನಾಟಕ ಆಡ್ತಿದ್ದೀರಾ? ಇದನ್ನೆಲ್ಲ ಹೀಗೆ ಬಿಡಬಾರ್ದು, ಇದಕ್ಕೊಂದು ನಿರ್ಧಾರ ಮಾಡಲೇಬೇಕು, ಬನ್ನಿ ಇಬ್ರು ಒಳಗೆ ಅಂತ ಹೇಳ್ತಾರೆ. ಆಗ ಸೂರ್ಯ, ಲಕ್ಕಿ ಅದೆಲ್ಲ ಏನೂ ಇಲ್ಲ ಲಕ್ಕಿ, ನಾನು ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ, ನೀನು ತುಂಬ ಗುಡ್ ಲಕ್ಕಿ ಅಲ್ವಾ ಹಾಗಂತ ಮುದ್ದು ಮಾಡ್ತಾ ಲಕ್ಕಿ ಜೊತೆ ಮಾತಾಡ್ತಿರೋವಾಗ, ಏನೋ ನನ್ನನ್ನು ಬೈತಿದ್ಯಾ ಅಂತಾರೆ ಲಕ್ಕಿ. ಅದೆಲ್ಲ ಏನಿಲ್ಲ ಲಕ್ಕಿ, ನೀನು ತುಂಬ ಒಳ್ಳೆಯವಳು ಅಂತ ಇಂಗ್ಲೀಷಲ್ಲೇ ಇದೆ ಅಂತಾನೆ ಸೂರ್ಯ. ನಾನು ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತಿದ್ದೀನಲ್ವಾ ಅಂತಾನೆ. ಚೆನ್ನಾಗಿರೋ ಕ್ಲಾಸ್ಗೆ ಹೋಗ್ತಿದ್ಯಾ? ಇಂಗ್ಲೀಷ್ ಕ್ಲಾಸ್ಗೆ ಹೋಗಿ ಇಂಗ್ಲೀಷ್ ನೋಡ್ತಾರನೇ ಆಡ್ತಿದ್ಯಾ? ಅವಳು ಕೂಡ ಇಂಗ್ಲೀಷ್ ಕ್ಲಾಸ್ಗೆ ಬರ್ತಿದ್ದಾಳ ಅಂತ ಕೇಳ್ತಾರೆ. ಹೌದು ಲಕ್ಕಿ ಹಾಗಂತ ಸೂರ್ಯ ಹೇಳ್ತಿರೋವಾಗ, ತುಂಬ ಚೆನ್ನಾಗಿದೆ ಕಣ, ಮೊದಲು ನೀವಿಬ್ರು ಒಳಗೆ ಬನ್ನಿ, ಇದಕ್ಕೊಂದು ನಿರ್ಧಾರ ಮಾಡಬೇಕು ಅಂತಾರೆ. ಲಕ್ಕಿ, ಇಲ್ಲ ಲಕ್ಕಿ, ನಾನು ಹೇಳೋದನ್ನ ಕೇಳು ಲಕ್ಕಿ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಲೈ ನನ್ನ ಮಗ ರಂಗ ಎಷ್ಟು ಒಳ್ಳೆಯವನು, ಅವನಿಗೆ ಮಗನಾಗಿ ಹುಟ್ಟಿರೋ ನೀನು ಈ ರೀತಿ ಎಲ್ಲ ನಡ್ಕೊಳ್ಬೋದಾ? ಮೊದಲು ಬಾರೋ ನೀನು ಅಂತ ಲಕ್ಕಿ ಹೇಳ್ತಾರೆ. ಲಕ್ಕಿ, ನಾನು ಹೇಳೋದನ್ನ ಕೇಳು ಲಕ್ಕಿ ಸ್ವಲ್ಪ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಮೊದಲು ನೀವಿಬ್ರು ಒಳಗೆ ಬನ್ನಿ ಅಂತಾರೆ ಲಕ್ಕಿ ಒಳಗೋಗ್ತಾರೆ. ಲಕ್ಕಿ ಅಂತ ಸೂರ್ಯ ಹೇಳ್ತಿರೋವಾಗ ಮೀನಾ ಸೂರ್ಯನಿಗೆ ಒಂದು ಹೊಡಿತಾಳೆ. ಎಲ್ಲ ನಿಮ್ಮಿಂದಾಗಿ ಅಜ್ಜಿ ಹತ್ರ ನಾವು ಸಿಕ್ಕಾಕೊಂಡ್ವಲ್ಲ ಅಂತಾಳೆ. ಲಕ್ಕಿಗಾದ್ರೆ ನಾವು ಯಾರು ಅಂತ ಗೊತ್ತಿಲ್ಲ, ಮಿಕ್ತವ್ರಿಗೆಲ್ಲ ಗೊತ್ತಲ್ವಾ, ಮತ್ತಿನ್ನೇನಕ್ಕೆ ನೀನು ಟೆನ್ಷನ್ ಆಗ್ತಿದೀಯಾ ಅಂತಾನೆ ಸೂರ್ಯ. ಅಯ್ಯೋ ಕೆಳಗೋದ್ಮೇಲೆ ಅಜ್ಜಿ ಏನಾದರೂ ಕೇಳಿದ್ರೆ ಏನು ಹೇಳೋದು ಅಂತ ಮೀನಾ ಹೇಳ್ತಿರೋವಾಗಲೇ ಲಕ್ಕಿ ಮತ್ತೆ ಬರ್ತಾರೆ. ಸೂರ್ಯ ಮೀನಾ ನಿಮ್ಮಿಬ್ರು ಒಳಗೆ ಬನ್ನಿ ಅಂತ ಕರೆದ್ಬಿಟ್ಟು ಹೋದ್ರೆ ಮತ್ತೆ ಇಬ್ಬರು ಮಾತಾಡ್ತಾ ನಿಂತಿದ್ದೀರಾ ಅಂತ ಸೂರ್ಯನ ಕಿವಿ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ ಲಕ್ಕಿ. ಬಾರೋ ನೀನು ಇದೆ ಇವತ್ತು ಅಂತ ಲಕ್ಕಿ ಕಿವಿ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರೋವಾಗ, ಅಯ್ಯೋ ಲಕ್ಕಿ ನೋಯ್ತಿದೆಯಾ ಲಕ್ಕಿ ಅಂತ ಸೂರ್ಯ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಅಯ್ಯೋ ಅಜ್ಜಿ ಅಂದ್ಕೊಂಡು ಮೀನಾ ಹಿಂದೆ ಬರ್ತಾಳೆ. ಅಜ್ಜಿ ನೋಯ್ತಿದೆ ಅಂತ ಸೂರ್ಯ ಹೇಳ್ತಿರೋವಾಗ, ಮಾತಾಡದೆ ಸುಮ್ಮನೆ ಬರೋ ಅಂತ ಕಿವಿ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಲಕ್ಕಿ. ಲೇ ರಂಗ ಅಂತ ಜೋರಾಗಿ ಹೋಗ್ತಾರೆ. ಏನಾಯ್ತಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇವ್ರು ಎಂಥ ಕೆಲಸ ಮಾಡ್ತಿದ್ರು ಗೊತ್ತೇನೋ ಹಾಗಂತ ಲಕ್ಕಿ ಕೇಳ್ತಾರೆ. ಏನಮ್ಮ ಸಮಸ್ಯೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇವ್ನು ಸರಿ ಇಲ್ವೋ ಅಂತ ಲಕ್ಕಿ ಹೇಳ್ತಾರೆ. ಏನಾಯ್ತಾ ಸೂರ್ಯ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದು ಅಪ್ಪ ಅಂತ ಸೂರ್ಯ ಹೇಳ್ತಿರೋವಾಗ, ನೀನು ಹೇಳ್ಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ. ಅವ್ರಾಗಂತಿರೋವಾಗ ಮೀನಾ ಸೂರ್ಯನ ಪಕ್ಕದಲ್ಲೇ ನಿಂತಿರ್ತಾಳೆ. ನೀನೇನು ಅವನ ಪಕ್ಕನೇ ನಿಂತಿದೀಯಾ, ಹೋಗ ಆ ಕಡೆಗೆ ಅಂತಾರೆ ಲಕ್ಕಿ. ಮೀನಾ ಶ್ರುತಿ ಪಕ್ಕ ಬಂದು ನಿಂತ್ಕೋತಾಳೆ. ಮೀನಾ ಮರಿ ಸಿಕ್ಕಾಕೊಂಡ್ಬಿಟ್ಟ ಅಂತಾಳೆ ಶ್ರುತಿ. ಏನಮ್ಮ ಮತ್ತೆ ಇವರಿಬ್ರು ಸೇರಿ ಮಾತಾಡ್ತಿದ್ರ ಅಂತ ರಂಗನಾಥ್ ಅವರು ಕೇಳ್ತಾರೆ. ಸಾಧಾರಣವಾಗಿ ಇಬ್ರು ಮಾತಾಡ್ತಿರ್ಲಿಲ್ವೋ, ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮಾತಾಡ್ತಿದ್ರು ಹಾಗಂತ ಲಕ್ಕಿ ಹೇಳ್ತಿರುವಾಗ, ಏನ್ರೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಸೂರ್ಯ ನಾಚ್ಕೊಂಡು ನಗ್ತಾ ಇರ್ತಾನೆ. ಅದರಲ್ಲೇನು ತಪ್ಪಿದೆ ಅಜ್ಜಿ, ಅದನ್ನೆಲ್ಲ ಏನು ಕೇಳ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ಆಗ ಲಕ್ಕಿ, ಏನೋ ಈಗ ಕೇಳ್ತಿದೀಯಾ, ಮದುವೆ ಆಗದಿರೋ ಇಬ್ರು ಮಾತಾಡ್ತಾ ನಿಂತಿದ್ರೆ ಅದನ್ನ ಕೇಳಬಾರ್ದ ಅಂತ ಮನೋಜ್ ಹತ್ರ ಬರ್ತಾರೆ. ಮದುವೆ ಆಗಿದೆಯಲ್ಲ ಅಂತ ಮನೋಜ್ ಹೇಳಕ್ ಬರ್ತಾನೆ. ಆಗ ಶಾಂತಿ ಲೇ ಅಂತಾರೆ ಜೋರಾಗಿ. ರವಿ ತಪ್ಪಿಸ್ಕೊಂಡು ಹೊಡೋಗಿ ಸೂರ್ಯನ ಪಕ್ಕ ನಿಂತ್ಕೋತಾನೆ. ಹೌದೌದು ಮರ್ತ್ಬಿಟ್ಟೆ, ಮದುವೆ ಆಗಿಲ್ಲ ಅಂತಾನೆ ಮನೋಜ. ನಿನಗೂ ಮರ್ತೋಗೋ ಕಾಯಿಲೆ ಶುರುವಾಗ್ಬಿಡ್ತಾ ಅಂತ ಶಾಂತಿ ಹೇಳ್ತಾಳೆ. ನಾನು ಹೇಳೋದನ್ನ ಮೊದಲು ಕೇಳಿ ಎಲ್ರು, ರಂಗನಾಥ ಕೂತ್ಕೋ ಇಲ್ಲಿ ಅಂತ ಲಕ್ಕಿ ಹೇಳ್ತಾನೆ. ವಿಷಯ ಆಗ್ಲೇ ತುಂಬಾನೇ ಮುಂದೆ ಹೋಗಿದೆ, ಇದಕ್ಕೂ ಮೇಲೆ ಇವರಿಬ್ರನ್ನ ಹೀಗೆ ಬಿಡಬಾರ್ದು, ಬಿಟ್ರೆ ದೊಡ್ಡ ತಪ್ಪಾಗ್ಬಿಡುತ್ತೆ.
ಹಾಗಂತ ಲಕ್ಕಿ ಹೇಳ್ತಿರೋವಾಗ ಅದೆಲ್ಲ ಏನೂ ಆಗಲ್ಲ ಅಮ್ಮ, ನಾನು ಅವರಿಬ್ಬರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿರೋವಾಗ ಇನ್ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲಪ್ಪ, ಇಲ್ಲೇನು ನಡೀತಿದೆ ಅಂತ ನನಗೆಲ್ಲ ಗೊತ್ತಾಯ್ತು. ಅವ್ರಾಗಂತಿರೋವಾಗ ಶಾಂತಿ ಅಂತ ಬಾಯ್ಬಿಡ್ತಾಳೆ. ಏನಮ್ಮ ಗೊತ್ತಾಯ್ತು ನಿಮಗೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಈ ಸೂರ್ಯ ಆ ಹುಡುಗಿನ ಲವ್ ಮಾಡ್ತಿದ್ದಾನಪ್ಪ ಅಂತ ಲಕ್ಕಿ ಹೇಳ್ತಾರೆ. ರಂಗನಾಥ್ ಅವರು ಏನು ಹೇಳಬೇಕು ಅಂತ ಗೊತ್ತಾಗದೆ ಸುತ್ತ ನೋಡ್ತಾ ಕೂತ್ಕೋತಾರೆ. ಅದೇನೇ ಕಣೋ, ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಇಬ್ರು ಹೊರಗಡೆ ಹೋಗಿ ಮಾತಾಡ್ತಿದ್ರು. ಇದನ್ನ ಹೀಗೆ ಬೆಳೆಯಕ್ಕೆ ಬಿಡಬಾರ್ದು. ಆ ಹುಡುಗಿ ಅಪ್ಪ ಅಮ್ಮನ ಬರಕ್ಕೆ ಕೇಳು ಅಂತಾರೆ ಲಕ್ಕಿ. ಅವಳಿಗೆ ಅಪ್ಪ ಅಂತ ಎಲ್ಲಿದ್ದಾರೆ? ಅವಳಪ್ಪ ಆಗಲೇ ಶಿವನ್ ಪಾದ ಸೇರ್ಕೊಂಡಾಯ್ತು ಅಂತಾರೆ ಶಾಂತಿ. ಶಾಂತಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಅಂತ ರಂಗನಾಥ್ ಅವರು ಕೇಳ್ತಾರೆ. ರಂಗನಾಥ, ನಿನ್ನ ಫ್ರೆಂಡ್ ಮಗಳು ತಾನೇ ಇವಳು ಅಂತ ಕೇಳ್ತಾರೆ ಲಕ್ಕಿ. ಹೌದಮ್ಮ, ಅವ್ರ ಅಮ್ಮ ಮಾತ್ರ ಇರೋದು, ಅವನಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅವ್ರ ಅಮ್ಮನೇ ಬರಕ್ಕೆ ಕೇಳು, ನಾಳೆ ಎಲ್ಲನೂ ಮಾತಾಡಿ ಮುಗಿಸ್ಬಿಡೋಣ ಅಂತಾರೆ ಲಕ್ಕಿ. ಏನು ಮಾತಾಡ್ಬೇಕಮ್ಮ ಅಂತ ರಂಗನಾಥ್ ಅವರು ಕೇಳ್ತಿರೋವಾಗ, ಏನೋ ನೀನು ಇದೇ ಥರ ಕೇಳ್ತಿದ್ಯಾ? ಅವರಿಬ್ರಿಗೂ ಮದುವೆ ಮಾಡೋದ್ರ ಬಗ್ಗೆ ಮಾತಾಡಿ ಮುಗಿಸೋಣ, ನಾನಂತೂ ನಿರ್ಧಾರ ಮಾಡಿಬಿಟ್ಟೆ ಅಂತ ಲಕ್ಕಿ ಹೇಳ್ತಿರೋವಾಗ ರವಿ, ಶ್ರುತಿ, ಸೂರ್ಯ, ಮೀನಾ ನಗ್ತಾ ಇರ್ತಾರೆ. ಲಕ್ಕಿ, ಮದುವೆನಾ ನನಗೂ ಇವಳಿಗೂನಾ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಆ ಹುಡುಗಿನ ಮದುವೆ ಆಗ್ದೇ ಏಮರ್ಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಅಯ್ಯೋ ಲಕ್ಕಿ ಹಾಗೆಲ್ಲ ಏನೂ ಇಲ್ಲ, ಅದು ಮದುವೆ ಅಂದರೆ ಅಂತ ಸೂರ್ಯ ಹೇಳಕ್ಕೆ ಬರ್ತಾನೆ. ನಿನ್ಗೇನೆ ಅಲ್ವೇನೋ ಮದುವೆ ಮಾಡಬೇಕು ಅಂತ ಅಂತಿರೋದು, ನಿನಗಿಂತ ದೊಡ್ಡವನು ದೊಡ್ಡ ಮಗ ಇಲ್ಲೇ ಇದ್ದಾನೆ, ಪಾಪ ಅವನು, ಅದೆಲ್ಲ ಲೆಕ್ಕಕ್ಕೆ ಇಲ್ಲ ಅಲ್ಲ ನಿನಗೆ, ಅವನು ಇಷ್ಟೊಂದು ಒಳ್ಳೆ ಹುಡುಗ. ಲಕ್ಕಿ ಹಾಗಂತಿರೋವಾಗ, ಯಾರು ಇವನ, ಅವನ ಜಾತಕ ಏನು ಅಂತ ಅವನನ್ನೇ ಕೇಳಿ ಅವನು ಎಲ್ಲನೂ ಬಿಚ್ಚೋದ್ರುತ್ತಾನೆ ಅಂತಾನೆ ಸೂರ್ಯ. ಆಗ ಲಕ್ಕಿ, ನೀನು ಮೊದಲು ಬಾಯಿ ಮುಚ್ಚೋ, ನೀವಿಬ್ರು ಥರ ಇಲ್ಲ, ಅವನು ಒಳ್ಳೆ ರೀತಿಯಲ್ಲಿ ಕೆಲ್ಸಕ್ಕೆ ಹೋಗಿ ಬಂದಿದ್ದಾನೆ ಹಾಗಂತ ಲಕ್ಕಿ ಹೇಳ್ತಿರೋವಾಗ ಸೂರ್ಯ, ರವಿ ಇಬ್ರು ಮುಖ ನೋಡ್ಕೋತಾರೆ. ಇವನು ಯಾವುದಾದ್ರೂ ಹುಡುಗಿ ಜೊತೆ ಮಾತಾಡಿದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ಬೋದು, ಯಾಕಂದ್ರೆ ಇವನಿಗೆ ಮದುವೆ ವಯಸ್ಸಾಗಿದೆ. ಅವರಾಗಂತಿರುವಾಗ ನನಗೆ ಬರಲಿಲ್ಲ ಲಕ್ಕಿ ಅಂತ ಸೂರ್ಯ ನಾಚ್ಕೊಂಡು ರವಿ ಜೊತೆ ನಿಂತಿರ್ತಾನೆ. ನಿನಗೆ ಮದುವೆ ಆಗೋ ಆಸೆ ಬಂದಿದೆ ಅಂತ ನಾನು ಆಗಲೇ ಹೊರಗಡೆ ನೋಡಿದ್ನಲ್ಲ ಅಂತಾರೆ ಲಕ್ಕಿ. ಶ್ರುತಿ, ಮೀನಾ ಇಬ್ರು ನಗ್ತಾ ಇರ್ತಾರೆ. ಶಾಂತಿ, ಇಲ್ಲಿ ಬಾ ಕೂತ್ಕೋ ಅಂತ ಹೇಳ್ತಾರೆ. ಆ ಹುಡುಗಿ ಅಮ್ಮನ ಬರಕ್ಕೆ ಹೇಳಿ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಲಕ್ಕಿ ಹೇಳ್ತಾರೆ. ಲಕ್ಕಿ ನಾನು ಹೇಳೋದನ್ನ ಕೇಳು ಲಕ್ಕಿ ಅಂತ ಸೂರ್ಯ ಹೇಳ್ತಿರೋವಾಗ, ನೀನೇನು ಹೇಳೋದು ಬೇಡ, ಆ ಹುಡುಗಿನ ನೀನು ಪ್ರೀತಿಸ್ತಿದೀಯಾ ತಾನೇ ಅಂತ ಲಕ್ಕಿ ಕೇಳ್ತಾನೆ. ಆಗ ಶಾಂತಿ, ಇದು ಬೇರೆನಾ ಅಂತ ಹೇಳ್ತಾಳೆ. ನೀನು ಅವಳನ್ನ ನೋಡೋ ರೀತಿನಲ್ಲೇ ಗೊತ್ತಾಗ್ತಿದೆ ನನಗೆ, ತಕ್ಷಣ ನೀನಿಬ್ಬರಿಗೂ ಮದುವೆ ಮಾಡಿಬಿಡ್ಬೇಕು ಅಂತಾರೆ. ಆಗ ಶಾಂತಿ, ಈಗಾಗಲೇ ಮದುವೆ ಆಗಿರೋ ಇವ್ರಿಗೆ ಮತ್ತೆ ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರಲ್ಲಪ್ಪ, ಅವಳಂಗೆ ಅನ್ಕೋತಿರೋವಾಗ ಏನು ಶಾಂತಿ ಯೋಚನೆ ಮಾಡ್ತಿದೀಯಾ ಅಂತ ಲಕ್ಕಿ ಕೇಳ್ತಾರೆ. ಹಾಗಲ್ಲ ಅತ್ತೆ, ಮನೋಜ್ ಇರುವಾಗ ಸೂರ್ಯಂಗೆ ಮದುವೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾಳೆ ಶಾಂತಿ. ಅದೆಲ್ಲ ಮನೇಲಿ ಇಬ್ರು ಹೆಣ್ಮಕ್ಳನ್ನ ಇಸ್ಕೊಳ್ಳೋಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು, ಅದು ಅಲ್ಲದೆ ನೀನು ಮನೋಜ್ಗೆ ಮೊದಲನೇ ಹುಡುಗಿ ನೋಡಿರ್ಬೇಕಾಗಿತ್ತು. ಲಕ್ಕಿ ಹಾಗಂತಿರೋವಾಗ ರಂಗನಾಥ್ ಅವರು, ಅಮ್ಮ ಅವನಿಗೆ ಸರಿ ಹೋಗೋ ಹುಡುಗಿ ಸಿಗ್ಬೇಕಲ್ವೇನಮ್ಮ ಅಂತ ಕೇಳ್ತಾರೆ. ಸರಿಯಾದ ಹುಡುಗಿ ಸಿಗೋವರೆಗೂ ಹುಡುಕ್ಬೇಕು ಕಣೋ ಅಂತ ಲಕ್ಕಿ ಹೇಳ್ತಾರೆ. ಅಲ್ಲಿ ನೋಡು, ಅವನೇ ಹುಡುಗಿನ ಹುಡ್ಕೊಂಡ್ಬಿಟ್ಟ ಹಾಗಂತ ಲಕ್ಕಿ ಹೇಳ್ತಿರೋವಾಗ ಲಕ್ಕಿ ಅಂದ್ಕೊಂಡು ಸೂರ್ಯ ಮುಂದೆ ಬರ್ತಾನೆ. ನೀನು ಮಾತಾಡೋಕ್ಕೆಲ್ಲ ಬರಬೇಡ, ಹೋಗ ಆ ಕಡೆಗೆ ಅಂತ ಲಕ್ಕಿ ರೇಗ್ತಾರೆ. ರಂಗನಾಥ, ನಾನು ಇವರಿಬ್ರನ್ನ ನೋಡ್ದಂಗೆ ಯಾರಾದರೂ ಅಕ್ಕಪಕ್ಕದವ್ರು ನೋಡಿದರೆ ಏನು ಗತಿ, ಆದಷ್ಟು ಬೇಗ ಇವರಿಬ್ರಿಗೂ ಮದುವೆ ಮಾಡಿ ಮುಗಿಸ್ಬೇಕು. ಇಲ್ಲಿ ನೋಡಮ್ಮ, ನೀನು ಮುಂದೆ ಬಾ ಅಂತಾರೆ ಲಕ್ಕಿ. ಶ್ರುತಿ ಮುಂದೆ ಬರ್ತಾಳೆ. ಲೈ, ನಿನ್ನನ್ನು ಕರಿತಿರೋದು ಕಣೋ, ನೀನು ಈ ಕಡೆ ಬಾ ಅಂತ ರವಿನ ಕರೀತಾರೆ. ರವಿ ಬಂದು ಶ್ರುತಿ ಪಕ್ಕದಲ್ಲಿ ನಿಂತ್ಕೋತಾನೆ. ಹೇಗೆ ಕಾಣ್ತಾರೆ ನೋಡಬೇಕು ಅಂತ ಲಕ್ಕಿ ಹೇಳ್ತಾರೆ. ಅವರು ನೀನಕ್ಕಮ್ಮ ಕರೆದ್ರಿ ಅಂತ ರಂಗನಾಥ್ ಅವರು ಕೇಳ್ತಾರೆ. ನಡೀತಿರೋದನ್ನೆಲ್ಲನೂ ನೋಡ್ತಾನೆ ಇದೀವಲ್ವೇನೋ, ಈ ರವಿ ಆ ಹುಡುಗಿ ಹಿಂದೆನೇ ಸುತ್ತುತ್ತಿದ್ದಾನೆ. ಲಕ್ಕಿ ಹಾಗಂತಿರೋವಾಗ, ಹಾಗೇನೂ ಇಲ್ಲಪ್ಪ ಅಂತ ರವಿ ಹೇಳಕ್ಕೆ ಬರ್ತಾನೆ. ನಾಟಕ ಮಾಡಬೇಡ್ವೋ ಅಂತ ಲಕ್ಕಿ ಹೇಳ್ತಿರೋವಾಗ ಮೀನಾ, ಸೂರ್ಯ, ಶ್ರುತಿ ನಗ್ತಾ ಇರ್ತಾರೆ. ರಂಗನಾಥ, ಇಲ್ಲಿ ಇವರಿಬ್ರು ಲವ್ ಮಾಡ್ತಿದ್ದಾರೆ ಕಣೋ ಅಂತ ಲಕ್ಕಿ ಹೇಳ್ತಾರೆ. ಏನಮ್ಮ, ನಾನು ಹೇಳ್ತಿರೋದು ನಿಜ ತಾನೇ, ನೀನು ಅವನನ್ನು ಲವ್ ಮಾಡ್ತಿದ್ದೀಯ ಅಲ್ವಾ ಅಂತ ಶ್ರುತಿನ ಕೇಳ್ತಾರೆ. ಹೌದು ಅಜ್ಜಿ, ನಾನು ಇವ್ರ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ ಅಂತಾಳೆ ಶ್ರುತಿ. ಅಜ್ಜಿ ನನಗೆ ಇವಳು ಬೇಡ, ನನಗೆ ಬೇರೆ ಹುಡುಗಿನ ಹುಡುಕಿ ಮದುವೆ ಮಾಡಿ ಅಂತಾನೆ ರವಿ. ಶ್ರುತಿ ಆಗ ಜೋರಾಗಿ ಗಿಂಜುತ್ತಾಳೆ ರವಿಗೆ. ನೋಡ್ದ್ಯಾ ಇಲ್ಲೂ ಆಟ ಆಡ್ತಿದ್ದಾರೆ ಇವರಿಬ್ರು, ಹೀಗೆ ಆದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಆದ್ದರಿಂದ ಇವರಿಬ್ಬರು ಮದುವೆ ಬಗ್ಗೆ ಮಾತಾಡೋದ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅಜ್ಜಿ ಅದೆಲ್ಲ ಈಗ ಅಂತ ಮೀನಾ ಹೇಳಕ್ಕೆ ಬರ್ತಾಳೆ. ನೀನು ಅವನನ್ನ ಲವ್ ಮಾಡ್ತಿದೀಯ ತಾನೇ ಹಾಗಂತ ಲಕ್ಕಿ ಕೇಳ್ತಾರೆ. ಹೌದಜ್ಜಿ ಅಂತ ಮೀನಾ ಹೇಳ್ತಾಳೆ. ಹೌದಾ, ಕೇಳಿದೆ ಶಾಂತಿ, ನೀವಿಬ್ಬರು ಮನೇಲೇ ಇದ್ದೀರಾ, ನಿಮ್ಗೆ ಇದೆಲ್ಲ ಗೊತ್ತಾ? ನಾನು ಬಂದು ಇದನ್ನೆಲ್ಲ ಕಂಡಿಡಿದೆ ನೋಡಿದ್ರಾ ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಏನು ಕಂಡಿಡಿದ್ರೋ ಏನೋ ಅಂತ ಶಾಂತಿ ಅನ್ಕೋತಿರ್ತಾಳೆ. ಆಗ ರಂಗನಾಥ್ ಅವರು, ಅಮ್ಮ ನನಗೆ ಅರ್ಥ ಆಯ್ತು, ಇನ್ನು ಸ್ವಲ್ಪ ದಿನ ಹೋಗ್ಲಿ ಅಂತಾರೆ. ಹಾಗೆಲ್ಲ ನಾಳೆ ಅನ್ಕೊಳ್ಳೋದು ಒಳ್ಳೇದಲ್ವ ರಂಗ, ಇಬ್ರು ನೋಡ್ತಿದ್ರೆ ಕಾಳ್ರ ಥರ ಕಾಣ್ತಾರೆ, ಆದಷ್ಟು ಬೇಗ ಮದುವೆ ಮಾಡಿಬಿಡ್ಬೇಕು ಅಂತಾರೆ ಲಕ್ಕಿ. ಹಾಗಲ್ಲ ಅಮ್ಮ, ಮನೋಜ್ ಇರುವಾಗ ಹೇಗೆ ಅಂತ ರಂಗನಾಥ್ ಅವರು ಹೇಳಕ್ ಬರ್ತಾರೆ. ಅದು ಸರಿನೇ, ನಮ್ಮೂರಲ್ಲಿ ಸದಾಶಿವ ಇದ್ದಾರಲ್ಲ, ಅವ್ರ ಮಗಳು ಈಗ ತಾನೇ ಕಾಲೇಜ್ ಮುಗಿಸಿದಾಳೆ, ಮನೋಜ್ಗೆ ಹುಡುಗಿನ ತಂದ್ಕೊಂಡ್ರೆ ಹೇಗೆ, ನಾನು ಅವ್ರ ಹತ್ರ ಕೇಳ್ತೀನಿ ಅಂತಾರೆ ಲಕ್ಕಿ. ಆಗ ಮನೋಜ, ಅಯ್ಯೋ ನನಗೆ ಇನ್ನೊಂದು ಮದುವೆನಾ ಅಂತ ಜೋರಾಗಿ ಕೂಗ್ತಾನೆ. ಆಗ ಲಕ್ಕಿ, ಏನೋ ಹೇಳ್ತಿದೀಯಾ ಅಂತ ಕೇಳ್ತಾರೆ. ಅಯ್ಯೋ ಹಾಗಲ್ಲ, ನನಗೀಗಲೇ ಮದುವೆನಾ ಅಂತ ಕೇಳಕ್ಕೆ ಬಂದೆ ಅಂತಾನೆ ಮನೋಜ. ನನಗೆ ಮದುವೆ ಎಲ್ಲ ಬೇಡ ಅಜ್ಜಿ ಅಂತಿರೋವಾಗ, ಯಾಕೋ ಮದುವೆ ಅಂದರೆ ಒಳ್ಳೆ ಕೆಂಡದ ಮೇಲೆ ನಿಂತೊಂಥರ ಆಡ್ತಿದ್ಯಾ, ಅವಳು ಒಳ್ಳೆ ಹುಡುಗಿ ಕಣೋ, ಅವಳು ಮೂಗು ಮುಖ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಲಕ್ಕಿ ಹೇಳ್ತಿರೋವಾಗ,
ಕಿವಿ ಬಾಯಿ ಎಲ್ಲ ಇದೆಯಾ ಲಕ್ಕಿ ಅಂತಾನೆ ಸೂರ್ಯ. ಲೈ ನೀನ್ ಮಾತಾಡ್ಬೇಡ, ಬಾಯಿ ಮುಚ್ಚು, ನಿನ್ ಬಾಯಿನೇ ತೆಗಿಬಾರ್ದು, ಹೇಳ್ತಿದ್ದೀನಿ ಅಂತ ಲಕ್ಕಿ ಹೇಳ್ತಾರೆ. ಮೀನಾ ನಗ್ತಾ ಇರ್ತಾಳೆ. ಅಜ್ಜಿ ನನ್ ಬಿಸ್ನೆಸ್ ಅಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕು, ನನ್ ಮದ್ವೆಗಿದ್ವೆ ಎಲ್ಲ ಈಗ ಬೇಡ ಅಂತಾನೆ ಮನೋಜ. ಯಾವನ ಇವನು, ಏನು ಗೊತ್ತಿಲ್ಲದಿರೋ ಹಾಗೆ ಮಾತಾಡ್ತಿದ್ದಾನೆ. ವ್ಯವಹಾರದಲ್ಲಿ ಯಾವಾಗ ಬೇಕಾದ್ರೂ ಮುಂದೆ ಬರ್ಬೋದು, ಮದ್ವೆನ ತಳ್ತಾ ಹೋಗ್ತಿದ್ರೆ ಆಮೇಲೆ ಹುಡುಗಿ ಸಿಗಲ್ವ ಅಂತಾರೆ ಲಕ್ಕಿ. ಆಮೇಲೆ ಒಂದ್ ಮಗು ಎತ್ತಿರೋ ತಾಯಿಗೆ ಎರಡನೇ ಗಂಡನಾಗಿ ನೀನ್ ಮದ್ವೆ ಆಗ್ಬೇಕಾಗುತ್ತೆ ಅಂತಾರೆ ಲಕ್ಕಿ. ಆಗ ಮನೋಜ ಶಾಕ್ ಇಂದ ಶಾಂತಿ ಮುಖ ನೋಡ್ತಾನೆ. ಆಗ ಶಾಂತಿ, ಅತ್ತೆ ಆ ರೀತಿ ಎಲ್ಲ ನಡೆಯಲ್ಲ, ಅವಳಾಗಂತಿರುವಾಗ ಅದಾಗ್ಲೇ ನಡೆದೋಯ್ತಲ್ಲಮ್ಮ ಅಂತಾನೆ ರವಿ. ಲೇ ಸುಮ್ನಿರೋ ಅಂತಾಳೆ ಶಾಂತಿ. ಅತ್ತೆ ನಾವು ಬೇರೆ ಹುಡುಗಿನ ನೋಡೋಣ ಅಂತಾಳೆ. ಸದಾಶಿವನ್ ಮಗಳು ತುಂಬಾ ಚೆನ್ನಾಗಿದ್ದಾಳೆ ಶಾಂತಿ, ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಇವನಿಗೆ ನೋಡೋಣ ಅಂತಾರೆ. 3 ಮದ್ವೆನೂ ಒಟ್ಟಿಗೆ ನಡೆಸ್ಬಿಡೋಣ ಅಂತಾರೆ ಲಕ್ಕಿ. ಅದುವರೆಗೂ ಇವ್ರಿಬ್ರ ಮೇಲೆ ಒಂದ್ ಕಣ್ಣಿಟ್ಟಿರು ಅಂತಾರೆ. ಇವ್ರಿಬ್ರು ಸರಿ ಇಲ್ಲ, ಎಂತೆಂತ ಮಕ್ಳೆತ್ತಿದ್ಯಾ ನೀನು ಹಾಗನ್ಕೊಂಡು ಲಕ್ಕಿ ರೂಮಿಗೆ ಹೋಗ್ತಾರೆ. ಆಗ ಶ್ರುತಿ, ರವಿ ನಮ್ಗೆ ಮತ್ತೆ ಮದ್ವೆ ಆಗುತ್ತಾ ಅಂತ ಕೇಳ್ತಾಳೆ. ನೀನ್ ಬೇರೆ ಸುಮ್ನಿರು ಅಂತಾನೆ ರವಿ. ಆಗ ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು ಕೂತ್ಕೋತಾನೆ. ಏನೋ ಇದೆಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇಲ್ಲಿ ಮಾತಾಡಿದ್ರೆ ಲಕ್ಕಿ ಗೊತ್ತಾಗುತ್ತೆ ಅಂತ ಹೊರಗಡೆ ಹೋಗಿ ಮಾತಾಡ್ತಿದ್ವಪ್ಪ, ಅಲ್ಲೂ ಕೂಡ ಲಕ್ಕಿ ಬಂದು ನೋಡ್ಬಿಟ್ರು ಅಂತಾನೆ ಸೂರ್ಯ. ಮಾವ ಅವ್ರು ಮದುವೆ ಮಾಡಬೇಕು ಅಂತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮಾವ ಅಂತಾಳೆ ಮೀನಾ. ಏನ್ರಿ ಇವರಿಬ್ರನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ನನಗೆ ಉಸಿರಾಡಕ್ಕೆ ಬಿಡ್ತಿಲ್ವಲ್ಲ ಅಂತ ಶಾಂತಿ ಕೇಳ್ತಾಳೆ. ಬಿಡು ಶಾಂತಿ, ಅವ್ರಿಗೆ ನೆನಪಿಲ್ವಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತಿದ್ದಾರೆ ಅಂತಾರೆ ರಂಗನಾಥ್ ಅವರು. ಒಳ್ಳೆ ಕೆಲಸ, ಸ್ವಲ್ಪ ವರ್ಷಗಳು ಮರ್ತೋಗಿದ್ದಕ್ಕೆ ಇವ್ರುಗಳಿಗೆ ಮದುವೆ ಮಾಡ್ತಿದ್ದಾರೆ. ಇನ್ನೂ ಸ್ವಲ್ಪ ವರ್ಷ ಹಿಂದೆ ಏನಾದರೂ ಮರ್ತೋಗಿದ್ರೆ ನಿಮ್ಗೇನೆ ಮದುವೆ ಮಾಡಬೇಕು ಅಂದ್ಕೊಂಡಿರೋರು ಹಾಗಂತ ಶಾಂತಿ ಹೇಳ್ತಿರೋವಾಗ, ಆಗ ಅಪ್ಪನ ಜೀವನ ಚೆನ್ನಾಗಿರ್ತಿತ್ತಲ್ವ ಸಕ್ರೆ ಅಂತಾನೆ ಸೂರ್ಯ. ಏಯ್ ಅಂತಾಳೆ ಶಾಂತಿ. ಅಪ್ಪ ಅಜ್ಜಿ ಆ ರೀತಿ ಹೇಳ್ಬಿಟ್ಟು ಹೋದ್ರಲ್ಲ, ಏನಪ್ಪ ಮಾಡೋದು ಅಂತಾನೆ ರವಿ. ಮತ್ತಿನ್ನೇನು ಮಾಡೋದು, ಅವ್ರು ಹೇಳ್ದಾಗೇನೆ ಮಾಡ್ಕೊಂಡು ಹೋಗ್ಬೇಕು, ಆಗಲೇ ಅವ್ರಿಗೆ ಡಾಕ್ಟ್ರು ಸರಿ ಹೋಗುತ್ತೆ ಅಂತ ಹೇಳಿರೋದು ಅಂತಾರೆ ರಂಗನಾಥ್ ಅವರು. ಏನಪ್ಪ ಹಾಗಾದರೆ ಲಕ್ಕಿ ಹೇಳ್ತಿರೋ ಹಾಗೆ ಮದುವೆ ಮಾಡ್ತೀಯ ನಮಗೆ ಅಂತಾನೆ ಸೂರ್ಯ. ನಿಮ್ಮಿಬ್ಬರಿಗೆ ಮದುವೆ ಆಗಿರೋದನ್ನ ಅಮ್ಮ ಮರ್ತ್ಬಿಟ್ಟಿದ್ದಾರೆ, ಅವ್ರು ಆಸೆ ಪಡ್ತಿರೋ ಹಾಗೆ ಮದುವೆ ಮಾಡಿಬಿಟ್ರೆ ಅವ್ರಿಗೆ ಸಂತೋಷ ಆಗುತ್ತಲ್ವಾ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅದಕ್ಕೆ ಮತ್ತೆ ಇವ್ರಿಗೆಲ್ಲ ಮದುವೆ ಮಾಡ್ತೀರಾ ಅಂತಾರೆ ಶಾಂತಿ. ಆಗ ಸೂರ್ಯ, ಸಕ್ರೆ ಮೀನಾನ ಎಷ್ಟು ಸರಿ ಬೇಕಾದರೂ ಮದುವೆ ಆಗೋಕೆ ನಾನು ರೆಡಿ ಇದ್ದೀನಿ, ಲಕ್ಕಿ ಆಸೆ ಪಡ್ತಿದ್ದೀರಲ್ವಾ, ಏನಪ್ಪ ಮತ್ತೆ ನಾನು ಏನಾದರೂ ಮದುವೆ ಆದರೆ ಲಕ್ಕಿಗೆ ಹಳೆದೆಲ್ಲ ನೆನಪಾಗ್ಬೋದಲ್ವಾ ಅಂತಾನೆ ಸೂರ್ಯ. ಅದಕ್ಕೇನೆ ಕಣೋ ನಮ್ಮಮ್ಮ ಹೇಳ್ದಾಗೆಲ್ಲ ನಾನು ಕೇಳ್ತಿರೋದು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ನನಗೂ ಓಕೆನೆ, ನಾವು ಯಾರು ಇಲ್ಲದೆ ಇರುವಾಗ ಮದುವೆ ಆದ್ವಿ, ಈಗ ಎಲ್ಲರೂ ಇರೋವಾಗ ಮದುವೆ ಆಗ್ತಿದ್ದೀವಿ ಹಾಗಂತ ಶ್ರುತಿ ಖುಷಿಯಿಂದ ಹೇಳ್ತಾಳೆ. ಈ ಕಡೆ ಮನೋಜ, ಅಪ್ಪ ನನಗೆ ಹುಡುಗಿ ನೋಡ್ತೀನಿ ಅಂತ ಅಜ್ಜಿ ಹೇಳ್ತಿದ್ದಾರಲ್ವಾ, ಆ ಊರಲ್ಲಿರೋ ಹುಡುಗಿ ನೋಡೋದಕ್ಕೆ ಚೆನ್ನಾಗಿದ್ದಾಳ ಅಂತ ಕೇಳ್ತಾನೆ. ಆಗ ಶಾಂತಿ, ಲೇ ಅವರು 15 ವರ್ಷಕ್ಕೂ ಮುಂಚೆ ಇರೋ ಕಥೆನ ಹೇಳ್ತಿದ್ದಾರೆ ಕಣೋ, ಈಗ ಹುಡುಗಿಗೆ ಮದುವೆ ಆಗಿ ಕಾಲೇಜ್ಗೆ ಹೋಗೋ ವಯಸ್ಸಲ್ಲಿರೋ ಮಕ್ಳು ಇರ್ತಾರೆ, ಕರ್ಮ ಅಂತ ಶಾಂತಿ ತಲೆ ಚೆಚ್ಕೋತಿರೋವಾಗ ಶ್ರುತಿ, ಸೂರ್ಯ, ರವಿ ಎಲ್ಲರೂ ನಗ್ತಾ ಇರ್ತಾರೆ. ಮೀನಾ, ಶ್ರುತಿ ಅಮ್ಮ ಏನು ಹೇಳಿದ್ರು ಅದನ್ನೆಲ್ಲ ನಿಮ್ಮ ಮನೆಯವ್ರ ಜೊತೆ ಹೇಳಿ ಇಲ್ಲಿಗೆ ಬರೋಕ್ಕೆ ಹೇಳಿ ಅಂತ ಹೇಳ್ತಾರೆ. ಸರಿ ಮಾವ ಅಂತ ಮೀನಾ ಹೇಳ್ತಾಳೆ. ಹ್ಞೂ ಅಂತಾಳೆ ಶ್ರುತಿ. ಹೀಗೆ ಆದರೆ ನಿಮ್ಮ ಅಮ್ಮಂಗೆ ಮರ್ತೋಗಿರೋ ಹಾಗೆ ನನಗೂ ಕೂಡ ಎಲ್ಲ ಮರ್ತೋಗುತ್ತೆ ಅಂತಾಳೆ ಶಾಂತಿ. ಈ ಕಡೆ ಸೂರ್ಯ ಮೀನಾ ಇಬ್ರು ಉಸ್ಮಾ ಅವ್ನ ಮನೆಗೆ ಬರ್ತಿರೋವಾಗ ಹೊರಗಡೆ ಒಂದು ಕಾರ್ ನಿಂತಿರುತ್ತೆ. ಯಾರ ಕಾರು ಮೀನಾ ಇದು, ಇಷ್ಟೊಂದು ಕಾಸ್ಟ್ಲಿ ಕಾರು ನಮ್ಮನೆ ಎದುರಿಗೆ ನಿಂತಿದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ. ಗೊತ್ತಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ನಮ್ಗೆ ಗೊತ್ತಿರೋರ ಹತ್ರ ಯಾರ ಹತ್ರನೂ ಈ ಥರ ಕಾರ್ ಇಲ್ವಲ್ಲ, ಯಾರೋ ಬಿಟ್ಟೋಗಿರ್ಬೇಕು ಹಂಗನ್ಕೊಂಡು ಮೀನಾ ಸೂರ್ಯ ಒಳಗೋಗ್ತಾರೆ. ಅಮ್ಮ ಅನ್ಕೊಂಡು ಬರ್ತಿರೋವಾಗ ಮೀನಾ, ಬಾ ಮೀನಾ ಅಂತಾರೆ ಕುಸುಮ. ಬನ್ನಿ ಹೇಳಿ ಅಂದ್ರೆ ಅಂತಾರೆ. ನೀ ಯಾವಾಗ ಬಂದಿಯೋ ಅಂತ ಸೂರ್ಯ ಮಂಜುನ ಕೇಳ್ತಾನೆ. ಈಗ ತಾನೇ ಬಂದೆ ಬಾವ ಅಂತಾನೆ ಮಂಜು. ಮತ್ತೆ ಮನೆ ಎದುರಿಗೆ ಯಾರ ಕಾರಲ್ಲಿ ನಿಂತಿದೆಯಲ್ಲ ಅಂತ ಕೇಳ್ತಾನೆ ಸೂರ್ಯ. ನನ್ನ ಕಾರೇನೆ ಬಾವ, ಆ ಕಾರಲ್ಲೇ ಬಂದರೆ ಅದು ರೇಖಾ ಅಪ್ಪನ ಕಾರು, ಅದನ್ನು ನನಗೆ ಅಂತಾನೆ ಕೊಟ್ಟಿದ್ದಾರೆ ಅಂತಾನೆ. ಹೌದೇನೋ, ಖುಷಿ ಆಗ್ತಿದೆ ಕಣೋ, ಸೂಪರ್ ಕಣೋ ಮಂಜು, ಹೇಗೋ ನಿಮ್ಮ ಮಾವನ ಬಿಸ್ನೆಸ್ನ ಚೆನ್ನಾಗಿ ನೋಡ್ಕೋತಿದೆಯಲ್ಲ, ಈಗಾಗಲೇ ನಿನ್ಗೆ ಅಲ್ಲಿ ಕೆಲಸ ಮಾಡೋ ಅನುಭವ ಇದೆಯಲ್ಲ, ಅದೇನೇ ಇದ್ರೂ ಬಡ್ಡಿನ ಸ್ವಲ್ಪ ಕಮ್ಮಿ ಆಗಿ ತಗೊಳಪ್ಪ, ಕಷ್ಟಪಡ್ತಿರೋರಿಗೆ ಸ್ವಲ್ಪ ಸಹಾಯ ಆಗುತ್ತಲ್ವಾ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಬಾವ ಅದನ್ನೆಲ್ಲ ಅಂದ್ಕೊಂಡಂಗೆ ತಕ್ಷಣ ಮಾಡೋಕ್ಕಾಗಲ್ಲ, ಅದರಲ್ಲೆಲ್ಲ ತುಂಬಾ ಲೀಗಲ್ ಪ್ರಾಬ್ಲಮ್ ಇರುತ್ತೆ, ಮೊದಲೇ ಸಾಲ ಕೊಟ್ಟಿರ್ತೀವಲ್ಲ ಅವರೆಲ್ಲ ನಮ್ಮ ಹತ್ರನೂ ಕಮ್ಮಿ ಬಡ್ಡಿ ತಗೊಳ್ಳಿ ಅಂದ್ಕೊಂಡು ಬರ್ತಾರೆ ಹಾಗಂತ ಮಂಜು ಹೇಳ್ತಿರೋವಾಗ, ನೀನು ಹೇಳ್ತಿರೋದು ಕರೆಕ್ಟಾಗಿ ಇದೆ, ನಾನು ತಕ್ಷಣ ಮಾಡು ಅಂತ ಹೇಳ್ತಿಲ್ಲ, ಸ್ವಲ್ಪ ಸರಿ ಮಾಡು ಅಂತ ಹೇಳ್ತಿದ್ದೀನಿ ಅಂತಾನೆ ಸೂರ್ಯ. ಯಾಕೆಂದರೆ ನಮ್ಮ ಥರ ಕಷ್ಟಪಟ್ಟವರು ನಾಳೆ ಒಂದಿನ ಮೇಲ್ ಬರಬೇಕಲ್ಲ, ಅದಕ್ಕೆ ಕಷ್ಟಪಡೋರಿಗೆ ಒಂದು ಸಹಾಯ ಅಂತ ಇರಬೇಕಲ್ಲ ಅಂತಾನೆ ಸೂರ್ಯ. ಅವನಾಗಂತಿರೋವಾಗ, ಸರಿ ಬಾವ ನಾನು ನೋಡ್ಕೋತೀನಿ ಅಂತಾನೆ ಮಂಜು. ಮೀನಾ ಮಂಜು ಹಾಕಿರೋ ಒಡವೆ ಬಟ್ಟೆನೆಲ್ಲ ನೋಡ್ತಾಳೆ. ಏನು ಮಂಜು, ಬ್ರೇಸ್ಲೈಟು ಚೈನು ಎಲ್ಲ ಹಾಕ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾಳೆ ಮೀನಾ. ಇದನ್ನೆಲ್ಲ ಆಂಟಿನೇ ಗಿಫ್ಟ್ ಅಂತ ಕೊಟ್ಟಿದ್ದು ಅಂತಾನೆ ಮಂಜು. ಏನು ಆಂಟಿನ ಅಂತಾನೆ ಸೂರ್ಯ. ಹೌದು ಬಾವ, ತಾರಾ ಮನೆಯವರು ಅಂತ ಹೇಳ್ತಾನೆ. ಚೆನ್ನಾಗಿದೆ ಕಣೋ, ಚೆನ್ನಾಗಿ ಕಾಣ್ತಿದೀಯಾ ಅಂತಾನೆ ಸೂರ್ಯ. ಮೀನಾಗೆ ಒಂಥರ ಆಗುತ್ತೆ. ಅಮ್ಮ ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕಿತ್ತು, ಒಳ್ಳೆ ಟೈಮ್ಗೆ ಅಕ್ಕ ಭಾವನೂ ಬಂದ್ಬಿಟ್ರಲ್ಲ, ಅವ್ರು ಇರೋವಾಗಲೇ ಮಾತಾಡಿದ್ರೆ ಸರಿ ಹಾಗಂತ ಮಂಜು ಹೇಳ್ತಿರೋವಾಗ, ಏನೋ ಅದು ಏನು ವಿಷಯ ಅಂತ ಕುಸುಮ ಕೇಳ್ತಾರೆ. ನನಗೆ ಆಫೀಸ್ನಲ್ಲಿ ತುಂಬಾ ಕೆಲಸ ಇರುತ್ತಮ್ಮ, ಅದರಿಂದ ಕೆಲಸ ಮುಗಿಸಿ ಬರೋದು ತುಂಬಾ ಲೇಟ್ ಆಗುತ್ತೆ, ಅಲ್ಲಿ ಕೆಲಸ ಮುಗಿಸಿ ನಮ್ಮ ಮನೆಗೆ ಬರಬೇಕು ಅಂದರೆ ತುಂಬ ಟಯರ್ಡ್ ಆಗುತ್ತೆ, ಇಲ್ಲಿಂದ ಹೋಗಿ ಕೆಲಸ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅದರಿಂದ ಇಲ್ಲಿರೋದಕ್ಕಿಂತ ನಾನು ತಾರಾ ಮನೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ,
ಅಲ್ಲಿಂದ ಆಫೀಸ್ಗೆ ಹೋಗೋಕೆ ಬರೋಕ್ಕೆ ಸರಿ ಹೋಗುತ್ತೆ. ಅವನಾಗಂತಿರುವಾಗ ಅದೇಗೋ ನಮ್ಮನೆಗೆ ಬರ್ದೆ ಅಂತ ಕುಸುಮ ಹೇಳಕ್ ಬರ್ತಾರೆ. ಅಮ್ಮ ಯಾವಾಗ ಟೈಮ್ ಸಿಗುತ್ತೋ ಆಗೆಲ್ಲ ಬರ್ತೀನಮ್ಮ ಹಾಗಂತ ಮಂಜು ಹೇಳ್ತಿರುವಾಗ, ಸರಿ ಮಂಜು ನಿನ್ಗೆ ಯಾವ್ದು ಅನುಕೂಲ ಅನಿಸುತ್ತೋ ಅದನ್ನೇ ಮಾಡು ಅಂತ ಕುಸುಮ ಹೇಳ್ತಾರೆ. ಸರಿನಮ್ಮ ತಗೋ ಇದನ್ನ ಖರ್ಚಿಗೆ ಇಟ್ಕೋ ಅಂತ ಕೊಡಕ್ ಬರ್ತಾನೆ. ಈ ದುಡ್ಡೆಲ್ಲ ಬೇಡ ಕಣೋ ನನ್ನ ಹತ್ರನೇ ಇದೆ ಅಂತ ಕುಸುಮ ಹೇಳಕ್ ಬರ್ತಾರೆ. ಅಮ್ಮ ತಗೊಳಮ್ಮ ಅಂತ ಮಂಜು ಬಲವಂತವಾಗಿ ಕೊಡ್ತಾನೆ. ಮಂಜು ಅಲ್ಲೇ ನಿರಂತರವಾಗಿ ಇರ್ಬಿಡ್ಬೇಡ್ವೋ, ನೀನಿಲ್ಲ ಅಂದ್ರೆ ನನ್ಗೆ ಒಂಥರ ಆಗುತ್ತೆ. ಕುಸುಮ ಅವರು ಹಾಗಂತಿರುವಾಗ, ಅಮ್ಮ ಕೆಲಸ ಜಾಸ್ತಿ ಇರೋದ್ರಿಂದ ಅಮ್ಮ ಕೆಲಸ ಇಲ್ಲದೆ ಇರುವಾಗ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ. ಕೆಲಸ ಇಲ್ಲ ಅಂದ್ರೆ ನಾನ್ಯಾಕಮ್ಮ ಈ ಥರ ನಿರ್ಧಾರ ತಗೊಳ್ಳಿ. ಸರಿ ನಾನಾಗಾದ್ರೆ ಹೋಗ್ಬಲ್ಲ ಅಂತ ಕೇಳ್ತಾನೆ. ಊಟ ಮಾಡ್ಕೊಂಡು ಹೋಗೋ ಬಂದಿದೀಯಲ್ಲ ಅಂತ ಕುಸುಮ ಹೇಳ್ತಾರೆ. ಇಲ್ಲ ಅಮ್ಮ ನಾನು ತಾರ ಲಂಚ್ಗೆ ಹೋಗ್ತಿದ್ದೀವಿ, ಟೇಬಲ್ ಬುಕ್ ಆಗಿದೆ, ಟೈಮ್ ಆಯಿತು, ನಾನು ಇನ್ನೊಂದಿನ ಬಂದು ಊಟ ಮಾಡ್ತೀನಿ. ಸರಿನಾ ಅಕ್ಕ ಬಾಯ್ ಬಾಬಾ ನಾನು ಇನ್ನು ಬರ್ತೀನಿ ಅಂತ ಹೇಳೋಗ್ತಾನೆ. ಹೋದ್ಮೇಲೆ ಮೀನಾ, ಅಮ್ಮ ಮಂಜು ನೋಡ್ತಿದ್ರೆ ಏನೋ ವ್ಯತ್ಯಾಸ ಅನ್ನಿಸ್ತಿದೆ ಗಮನಿಸ್ತಿದೀಯಾ ಅಂತ ಕೇಳ್ತಾಳೆ. ಹೌದು ಕಣೆ ನಾನು ಗಮನಿಸ್ದೆ ಅಂತ ಕುಸುಮ ಹೇಳ್ತಾರೆ. ಈಗೆಲ್ಲ ಅವನು ದಿನ ಮನೆಗೆ ಬರೋದೇ ಇಲ್ಲ, ಬಂದ್ರೂ 5 ನಿಮಿಷ 10 ನಿಮಿಷ ಇರ್ತಾನೆ ಅಷ್ಟೇ. ಈಗಲೂ ಕೂಡ ಮೊದಲೇನೆ ಹೋಗ್ಬಿಡ್ತಿದ್ದ. ನಾನೇನೆ ನಿಮ್ಮ ಅಕ್ಕ ಬಾವ ಬರ್ತಿದ್ದಾರೆ ಇರು ಅಂತ ಹೇಳಿದೆ, ಅದರಿಂದನೇ ಅವನು ಇಷ್ಟೊತ್ತು ಉಳ್ಕೊಂಡಿದ್ದು ಹಾಗಂತ ಕುಸುಮ ಹೇಳ್ತಿರುವಾಗ ಸೂರ್ಯ, ಮೀನಾ ಏನಕ್ಕೀಗೆ ಅವಶ್ಯಕತೆ ಇಲ್ಲದೆ ಅತ್ತೆ ಮನಸ್ಸನ್ನ ಗೊಂದಲು ಕೀಳು ಮಾಡ್ತಿದ್ಯಾ? ನಮ್ಗೇನು ಬೇಕು ಹೇಳು? ಮಂಜಾನು ತಾರಾನು ಸಂತೋಷವಾಗಿರ್ಬೇಕು ಅಷ್ಟೇ ತಾನೇ. ಅವನಾಗಂತಿರುವಾಗ ಹ್ಞೂ ಅಂತಾಳೆ ಮೀನಾ. ಈ ಕಡೆ ಮನೋಜ್ಗೆ ದೇವಿಕಾ ನಾಳೆ ಆಡಿಟರ್ನ ಬರೋಕ್ಕೆ ಹೇಳಿದ್ದೀನಿ ಅಂತಾರೆ. ಏನಕ್ಕೆ ಆಂಟಿ ಅಂತ ಮನೋಜ್ ಕೇಳ್ತಾನೆ. ನನ್ನ ಹೆಸರಲ್ಲಿರೋ ಕೆಲವು ಪ್ರಾಪರ್ಟೀಸ್ನ ನಿಮ್ಮ ಹೆಸ್ರು ಮಾಡೋಣ ಅಂತ. ಅವ್ರಾಗಂತಿರುವಾಗ ಏನು ಹೇಳ್ತಿದ್ದೀರಾ ಆಂಟಿ ನಿಜನಾ ಅಂತಾನೆ ಮನೋಜ. ಹೌದು ಹಳಿ ಅಂದರೆ ಕೊಡೈಕೆನಾಲ್ನಲ್ಲಿ ನನ್ನ ಹೆಸರಲ್ಲಿ ಲ್ಯಾಂಡ್ ಮತ್ತು ಮನೆ ಎಲ್ಲ ಇದೆ, ಅದನ್ನೆಲ್ಲ ನಿಮ್ಮ ಹೆಸ್ರಿಗೆ ಮಾಡಬೇಕು ಅಂತ ನಾನು ಈಗಾಗಲೇ ಆಡಿಟರ್ ಹತ್ರ ಹೇಳಿದ್ದೀನಿ. ನಾಳೆ ಅದನ್ನೆಲ್ಲ ನಿಮ್ಮ ಹೆಸ್ರಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನು ಕೊಡೈಕೆನಾಲ್ನಲ್ಲ ಅಂತ ಮನೋಜ್ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.